ನಿಮ್ಮ ಬೆಂಬಲಕ್ಕೆ ನಿಂತು ಇವರು ಅನೇಕ ಕಾರ್ಯಕ್ರಮಗಳು ಬಂದು ಭಾಗವಹಿಸಿದ್ದಾರೆ. ನಾನು ಪ್ರಾರಂಭದಲ್ಲೂ ಕೂಡ ಹೇಳ್ತಾನೆ ಬಂದಿದ್ದೇನೆ, ಇವತ್ತಿನ ಈ ಒಂದು ಪಾದಯಾತ್ರೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲ, ಯಾವುದೇ ಒಂದು ರಾಜಕಾರಣದ ನಮ್ಮ ಲಾಭ ನಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲ. ಬದಲಾಗಿ ಇವತ್ತು ರೈತರ ಬದುಕು ಇವತ್ತು ಬೀದಿಗೆ ಬರ್ತಾ ಇರ್ತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ನಮ್ಮೆಲ್ಲರ ಕೂಡ ಒಂದು ಜವಾಬ್ದಾರಿ ಇದೆ. ಅದನ್ನ ಅರ್ಥಕೊಂಡು ಇವತ್ತು ನಿಮ್ ಮುಂದೆ ಬಂದು ನಿಂತಿದ್ದೇವೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಸುಮಾರು 11 ಕಿಲೋಮೀಟರ್ ಪಾದಯಾತ್ರೆಯನ್ನ ಹಂಚಿಪುರ ಗ್ರಾಮದಿಂದ ಇವತ್ತೇನು ಪ್ರಾರಂಭ ಮಾಡ್ತಾ ಇದ್ದೇವೆ, ಹೊಸೂರಿನವರೆಗೂ ಹೋಗಿ ತಲುಪ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾ ರೈತರ ಜೊತೆಯಲ್ಲಿ ಜನತಾದಳ ಪಕ್ಷ ಕೇವಲ ಭಾಷಣಕ್ಕೆ ಸೀಮಿತವಾಗಿಲ್ಲ, ನಿಜಕ್ಕೂ ನಿಮ್ಮ ಜೊತೆಯಲ್ಲಿ ವಾಸ್ತವ ಸ್ಥಿತಿಯಲ್ಲಿ ಗಟ್ಟಿಯ ನಿಲುವಿಂದ ನಿಮ್ಮ ಜೊತೆಯಲ್ಲಿ ಜನತಾದಳ ಪಕ್ಷ ನಿಂತಿದೆ ಅಂತಕ್ಕಂಥದ್ದನ್ನ ಇವತ್ತು ಬಹುಶಃ ಒಂದು ದಿನದ ಪಾದಯಾತ್ರೆಯಿಂದ ನಾವು ಇದನ್ನ ಸಾಬೀತು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕೇವಲ ಒಂದು ಆರಂಭ ಅಷ್ಟೇ. ಒಂದು ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಿನ್ನೆ ಮೊನ್ನೆ ಏನಾಗಿದೆ ನೋಡಿದ್ದೀರಿ, 7 ಜನ ಇವತ್ತು ಚೆಕ್ ಅನ್ನ ಈಸ್ಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಯಾರು ಚೆಕ್ ಅನ್ನ ಪಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅವ್ರಿಗೆ ಸರಿ ಅನ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಯಾರು 95% ಹೆಚ್ಚು ರೈತರು ಈ ಭಾಗದಲ್ಲಿ 2 ಪಂಚಾಯಿತಿ ಸೇರಿರ್ತಕ್ಕಂಥ ರೈತರು ಇವತ್ತು ನಿಮ್ಮನ್ನ ಬಂದು ಸರ್ಕಾರದ ಯಾವುದೇ ಅಧಿಕಾರಿಗಳಾಗಿ ಇಲ್ಲಿ ನೀವು ಗೆಲ್ಲಿಸಿ ವಿಧಾನಸೌಧ ಮೆಟ್ ನಡ್ಸಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿ ಸೌಜನ್ಯಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ಬಂದು ನಿಂತು ನೀವು ಭೂಮಿಯನ್ನ ಕೊಡ್ಲಿಕ್ಕೆ ಸಿದ್ಧರಿದ್ದೀರಾ, ಭೂಮಿಯನ್ನ ಕೊಡ್ಲಿಕ್ಕೆ ತಯಾರಿದ್ದೀರಾ. ಭೂಮಿಯನ್ನ ಕೊಟ್ಟರೆ ನಿಮ್ಮ ಜೀವನ ಮುಂದೆ ಯಾವ ರೀತಿ ರೂಪಿಸ್ತೀವಿ ಅಂತಕ್ಕಂಥ ಕನಿಷ್ಠ ಆತ್ಮವಿಶ್ವಾಸವನ್ನ ಕೂಡ ತುಂಬಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಮಾಡಲಿಲ್ಲ. ಹಾಗಾಗಿ ಒಂದು ಮಾತನ್ನ ಹೇಳ್ತಾರೆ, 450ಕ್ಕೂ ಹೆಚ್ಚು ದಿನ ಅಂದ್ರೆ 16 ತಿಂಗಳು ಕಳೆದೋಗಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ಇಲ್ಲಿರ್ತಕ್ಕಂಥ ಮಂಜಣ್ಣವರಾಗ್ಲಿ, ಇದು ನಾವು ಮೊದಲನೇ ದಿನ ಇಲ್ಲಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಿದೆ. ಅದನ್ನ ನೋಡಿ ನಾವು ಬಂದಿರತಕ್ಕಂಥದ್ದಲ್ಲ. ರಾಜಕೀಯವಾಗಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ನೀವು ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣ ಅವ್ರಿಗೆ ತೋರಿಸಿರ್ತಕ್ಕಂಥ ಪ್ರೀತಿ, ಕೊಟ್ಟಿರ್ತಕ್ಕಂಥ ಗೌರವಕ್ಕೆ ತಲೆವಾಗಿ ಇವತ್ತು ನಿಮ್ ಜೊತೆ ನಿಲ್ತಕ್ಕಂಥ ಒಂದು ಕೆಲಸ ದೇವೇಗೌಡರ ಕುಟುಂಬದ ಕುಡಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯ ಒಂದು ಆದ್ಯ ಕರ್ತವ್ಯ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ನೋಡ್ತಾ ಇದ್ದೇವೆ, ಫಲವತ್ತಾದಂತ ಒಂದು ಭೂಮಿಯ ಸಾಕಷ್ಟು ಜನ ಯೂಟ್ಯೂಬರ್ಸ್, ಸಾಕಷ್ಟು ಜನ ಮಾಧ್ಯಮ ಮಿತ್ರರು, ಇಲ್ಲಿರ್ತಕ್ಕಂಥ ಯುವಕ ಮಿತ್ರರು ಟಿವಿ ನೋಡಿದ್ರೆ ನೀವು ಮಾತಾಡ್ತಾ ಇದ್ದೀರಿ, ಪ್ರತಿಯೊಂದು ಅಂಶ ಗಮನಿಸ್ತಾ ಇದ್ದೇನೆ ನಾನು. ನಿಮ್ಮಲ್ಲಿ ಇರ್ತಕ್ಕಂಥ ಆಕ್ರೋಶ ಏನಿದೆ, ಇಲ್ಲಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದ್ದನ್ನ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡಾಗ ಹೇಳಿದೆ. ರಾತ್ರೋರಾತ್ರಿ ಜೂನ್ 12ನೇ ತಾರೀಕು ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ತಾರೆ. 3 ಹಳ್ಳಿಗಳು ಕವರ್ ಆಗ್ತದೆ. ಅದರಲ್ಲಿ ಸರಿಸುಮಾರು 755 ರೈತ ಕುಟುಂಬಗಳಲ್ಲಿ 641 ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತ ಯಾವ ರೀತಿ ನಾವು ಇದನ್ನ ಕೆಟಗರೈಸ್ ಮಾಡಿದೀವಿ ಅಂದ್ರೆ, 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು 81% ಜನ ಇವತ್ತು ಈ 3 ಹಳ್ಳಿಗಳಲ್ಲಿ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ. ಎಲ್ಲಿ ಹೋಗ್ತೀರಾ, ಎಲ್ಲಿ ಬದುಕು ಕಟ್ಕೊಳ್ಳಿಕ್ ಸಾಧ್ಯ? ಒಂದು ಮಾತು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತಾನೆ, ಬರ್ತಾರೆ ದಲ್ಲಾಳಿಗಳೇ ಬಿಟ್ಟಿದ್ದಾರೆ. ಮಂಜಣ್ಣವ್ರು ಕೇಳಿದೆ, ಹೊಸೂರು ಗ್ರಾಮಕ್ಕೆ ಹೋಗಿದ್ವಿ, ಯಾರು ಮಂಜಣ್ಣ ಇದು ರೈತರ ಮುಖ ಕಾಣ್ತಾ ಇಲ್ವಲ್ಲ ಅಂತ. ಮಂಜಣ್ಣ ನನ್ ಗಾಡಿಲಿ ಕುಂತ್ಕೊಂಡು ಹೇಳಿದ್ರು, ಇಲ್ಲ ಇಲ್ಲಿ 1 ಜನ ದಲ್ಲಾಳಿಗಳು ಬಿಟ್ಟವ್ರೆ, ದಿನ ಬೆಳಗ್ಗೆ ತಲೆ ಕೆಡಿಸ್ತಾರೆ. ನೀವೇನಾದ್ರೂ ಕೋರ್ಟ್ ಕಚೇರಿ ಅಂತ ಹೋದ್ರೆ ಮತ್ತೆ ನಿಮ್ಗೆ ಇರ್ತಕ್ಕಂಥ 1 ಎಕರೆ ಭೂಮಿನೋ ಅದ್ರಲ್ಲಿ ಅರ್ಧ ಎಕರೆ ನೀವು ವಕೀಲರಿಗೆ ಬರ್ಕೊಡ್ಬೇಕಾಗ್ತದೆ, ದಯವಿಟ್ಟು ಕೊಟ್ಬಿಡಿ ಎಲ್ಲ ಅಂತಕ್ಕಂಥದ್ದನ್ನ ಒಳಗಡೆಯಿಂದ ಕೂತ್ಕೊಂಡು ವ್ಯವಸ್ಥಿತವಾಗಿ ಸಂಚನ್ನ ರೂಪಿಸ್ತಾ ಇದ್ದಾರೆ. ಅದಕ್ಕೆ ಕೂಮಕ್ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ದಯವಿಟ್ಟು ನಿಮ್ಮಲ್ಲಿ ಒಗ್ಗಟ್ಟು ಯಾವುದೇ ಕಾರಣಕ್ಕೂ, ಕೈ ಜೋಡಿಸಿ ಮನವಿ ಮಾಡ್ತೇನೆ, ನಮ್ಮ ರೈತರಲ್ಲಿ ಒಗ್ಗಟ್ಟನ್ನ ಮುರಿತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ನೀವು ಒಮ್ಮತದಿಂದ ಇವತ್ತು ಯಾವ ರೀತಿ ಗಟ್ಟಿ ನಿಲುವಿಂದ ನಿಂತಿದ್ದೀರಿ, ನೀವು ಇದೇ ಗಟ್ಟಿ ನಿಲುವಿಂದ ನಿಂತ್ರೆ ಯಾರು ಕೂಡ ಅರ್ಧ ಇಂಚ್ ಭೂಮಿನೂ ಕೂಡ ಇವತ್ತು ನಿಮ್ಮ ಭೂಮಿಯನ್ನ ಕಸ್ಕೊಳ್ತಕ್ಕಂಥದ್ದಾಗ್ಲಿ, ವಶಪಡಿಸ್ಕೊಳ್ತಕ್ಕಂಥದ್ದಾಗ್ಲಿ ಸರ್ಕಾರ ಮಾಡ್ತಕ್ಕಂಥದ್ದಕ್ಕೆ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಡಿ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ಶಾರದಮ್ಮನವರು ಕೂಡ ಬಂದಿದ್ದಾರೆ, ಶಿವಮೊಗ್ಗ ಗ್ರಾಮಾಂತರದ
ಶಾಸಕರು ಅಮ್ಮವರು ಭಾಗವಹಿಸಿದ್ದಾರೆ, ಕರಿಯಮ್ಮವರು ಎಲ್ಲರೂ ಕೂಡ ಇದ್ದೇವೆ. ನಮ್ಮ ಕರ್ತವ್ಯ ಇದೆ ಇವತ್ತು. ಹಾಗಾಗಿ ಇನ್ನೊಂದು ಮಾತನ್ನ 2-3 ಅಂಶಗಳನ್ನ ತಿಳಿಸ್ತೇನೆ. ನಿಮಗೆ ಗೊತ್ತಿದೆ, ನಾನು ಪತ್ರಿಕಾಗೋಷ್ಠಿ ಕರೆದು ಒಂದು ಮಾತನ್ನ ಹೇಳಿದೆ. ಇವತ್ತು ಈ ಪ್ರಾಜೆಕ್ಟ್ ನ ಮಾಡ್ತಕ್ಕಂಥದಕ್ಕೆ ಇದರ ಸಂಪೂರ್ಣ ವೆಚ್ಚ ಎಷ್ಟಪ್ಪ ಅಂದ್ರೆ 18,000 ಕೋಟಿ. ಆ 18,000 ಕೋಟಿಯಲ್ಲಿ ಹುಡ್ಕೋದಿಂದ ಇವತ್ತು ಲೋನ್ ಅನ್ನ ತಗೊಂಡ್ ಬರ್ಲಿಕ್ಕೆ ಸ್ಯಾಂಕ್ಷನ್ ಲೆಟರ್ ಕೂಡ ತಗೊಂಡ್ ಬಂದಿದ್ದಾರೆ. ಆ ಸ್ಯಾಂಕ್ಷನ್ ಲೆಟರ್ ಅಲ್ಲಿ ಏನ್ ಬರ್ತಿದ್ದಾರಪ್ಪ ಅಂದ್ರೆ, ರೈತರ ಹತ್ರ ನೀವು ಹೋಗಿ ಸಹಿ ಹಾಕ್ಸ್ಕೊಂಡಿದ್ದೀರಾ, ರೈತರ ಒಪ್ಪಿಗೆಯನ್ನ ಪಡೆದಿದ್ದೀರಾ ಅಂತಕ್ಕಂಥದ್ದನ್ನ ಇವತ್ತು ಹುಡ್ಕೋದವ್ರು ಕೇಳ್ತಾ ಇದ್ದಾರೆ. ನೀವು ಯಾವುದೇ ವೈಯಕ್ತಿಕವಾಗಿ ಎಲ್ಲಾದ್ರೂ ಹೋಗ್ಬಿಟ್ಟು ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಿದಾಗ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಅಡಮಾನ ಮಾಡಬೇಕು ಅಂತಾರೆ. ಮತ್ತೆ ನಿಮ್ಗೆ ಯಾಕೆ ನಾವು ಸಾಲವನ್ನ ಕೊಡಬೇಕು ಅಂತ ಕೇಳ್ತಾರೆ. ಸರ್ವೇ ಸಾಮಾನ್ಯ ಅಲ್ವಾ? ಅದೇ ರೀತಿ ಸರ್ಕಾರಕ್ಕೂ ಕೂಡ ಹುಡ್ಕೋದಿಂದ ಇವತ್ತು ಲೋನ್ ಅನ್ನ 12,000 ಕೋಟಿಯನ್ನ ಏನು ತಗೊಳಕ್ಕೆ ಸ್ಯಾಂಕ್ಷನ್ ಲೆಟರ್ ತಗೊಂಡ್ ಬಂದಿದ್ದಾರೆ. ಯಾವ ಕಾರಣಕ್ಕೂ ಕೂಡ 10 ರೂಪಾಯಿ ಬಿಡುಗಾಸು ಬಿಡುಗಡೆ ಆಗೋದಿಲ್ಲ. ಅಲ್ಲೆಲ್ಲ PMID ಬೆಂಗಳೂರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಆಸ್ತಿ ಪಾಸ್ತಿ ಅದನ್ನ ಅಡಮಾನ ಇಟ್ಟಿದ್ದಾರೆ. BDO ಈಕ್ವಿಟಿ 2,000 ಕೋಟಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 87% ಲೋನ್ ಅನ್ನ ತಗೊಂಡು ಸಾಲ ತಗೊಂಡು ಈ ಪ್ರಾಜೆಕ್ಟ್ ನ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾರ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಯಾರ ಪ್ರಗತಿಗೋಸ್ಕರ ಮಾಡ್ತಾ ಇದ್ದಾರೆ? ನಿಮ್ ಕೈಗಳಲ್ಲಿ ಬೋರ್ಡ್ ಇಟ್ಕೊಂಡಿದ್ದೀರಿ. 33,500 ಕೋಟಿ ಅಂತಕ್ಕಂಥ ಲಾಭವನ್ನ ಯಾವ ರಿಯಲ್ ಎಸ್ಟೇಟ್ ಕಂಪನಿಗಳು ಕೊಟ್ಟಿದ್ದೀರಿ, ಯಾವ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ? ಆ ಅನುಕೂಲದಲ್ಲಿ ನಿಮಗೆ ಬರ್ತಕ್ಕಂಥ ಆದಾಯ ಎಷ್ಟು, ನೀವು ಮಾತಾಡ್ಕೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಏನು? ಇದನ್ನ ದಯವಿಟ್ಟು ಕೇಳಬೇಕಣ್ಣ. ನಾವೆಲ್ಲ ಕೂತ್ಕೊಂಡು ಇವತ್ತು ಅಷ್ಟು ಸುಲಭವಾಗಿ ರೈತರು ಬರ್ತಕ್ಕಂಥವ್ರಲ್ಲ. ನಮಗ್ ಗೊತ್ತಿದೆ, ನೀವೆಲ್ಲ ಶ್ರಮಜೀವಿಗಳು. ಅತಿವೃಷ್ಟಿ ಆಗ್ಲಿ ಅನಾವೃಷ್ಟಿ ಆಗ್ಲಿ ನೀವು ಬೇರೆ ಇನ್ಯಾವುದು ವಹಿವಾಟುಗಳು ವ್ಯಾಪಾರಗಳು ಹೋದಂತವ್ರಲ್ಲ, ತಲೆ ಹಾಕಂತವ್ರಲ್ಲ. ಕಷ್ಟನೋ ಸುಖನೋ ಭೂಮಿತಾಯಿಯನ್ನ ನಂಬ್ಕೊಂಡು ಇವತ್ತು ಬದುಕನ್ನ ಕಟ್ಕೊಂಡಿದ್ದೀವಿ. ಕಣ್ಣಾರೆ ನೋಡಿದ್ದೇನೆ. ನಮ್ಮ ಮಂಜಣ್ಣವ್ರ ಜೊತೆ ನಡಿ ಮಂಜಣ್ಣ ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದು ನಮ್ಮ ಮಾಧ್ಯಮದ ಮಿತ್ರರನ್ನು ಕೂಡ ಕರ್ಕೊಂಡು ಹೋಗುವಂತ ಬಂದಿದ್ವು. ನೋಡಿದ್ದೇವೆ. ಹೈನುಗಾರಿಕೆಯನ್ನ ಮಾಡ್ತಕ್ಕಂಥ ಮಂಜಣ್ಣವ್ರು ಬರ್ಬೇಕು ದಯವಿಟ್ಟು. ಹೈನುಗಾರಿಕೆಯ ಮೇಲೆ ಜೀವನವನ್ನ ರೂಪಿಸಿರ್ತಕ್ಕಂಥ ಅತಿ ಸಣ್ಣ ರೈತರು, ಜಮೀನು ಇಟ್ಕೊಂಡಿಲ್ಲ, ಗುತ್ತಿಗೆಗೆ ಭೂಮಿಯನ್ನ ಪಡ್ಕೊಂಡಿದ್ದಾರೆ. ಕೊನೆಗೆ 5, 6, 7, 8 ಹಸಗಳನ್ನ ಸಾಕೊಂಡು ಕೊನೆಗೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಏನಿದೆ ಆ ಆಧಾರದ ಮೇಲೆ ಗೌರವಯುತವಾಗಿ ಅವ್ರ ಮನೆ ನಡೀತಾ ಇದೆ. ಕೈಗಳಲ್ಲಿ ಬೋರ್ಡ್ ಇಟ್ಕೊಂಡಿದ್ದೀರಿ. 33,500 ಕೋಟಿ ಅಂತಕ್ಕಂಥ ಲಾಭವನ್ನ ಯಾವ ರಿಯಲ್ ಎಸ್ಟೇಟ್ ಕಂಪನಿಗಳು ಕೊಟ್ಟಿದ್ದೀರಿ, ಯಾವ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ? ಆ ಅನುಕೂಲದಲ್ಲಿ ನಿಮಗೆ ಬರ್ತಕ್ಕಂಥ ಆದಾಯ ಎಷ್ಟು, ನೀವು ಮಾತಾಡ್ಕೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಏನು? ಇದನ್ನ ದಯವಿಟ್ಟು ಕೇಳಬೇಕಣ್ಣ. ನಾವೆಲ್ಲ ಕೂತ್ಕೊಂಡು ಇವತ್ತು ಅಷ್ಟು ಸುಲಭವಾಗಿ ರೈತರು ಬರ್ತಕ್ಕಂಥವ್ರಲ್ಲ. ನಮಗ್ ಗೊತ್ತಿದೆ, ನೀವೆಲ್ಲ ಶ್ರಮಜೀವಿಗಳು. ಅತಿವೃಷ್ಟಿ ಆಗ್ಲಿ ಅನಾವೃಷ್ಟಿ ಆಗ್ಲಿ ನೀವು ಬೇರೆ ಇನ್ಯಾವುದು ವಹಿವಾಟುಗಳು ವ್ಯಾಪಾರಗಳು ಹೋದಂತವ್ರಲ್ಲ, ತಲೆ ಹಾಕಂತವ್ರಲ್ಲ. ಕಷ್ಟನೋ ಸುಖನೋ ಭೂಮಿತಾಯಿಯನ್ನ ನಂಬ್ಕೊಂಡು ಇವತ್ತು ಬದುಕನ್ನ ಕಟ್ಕೊಂಡಿದ್ದೀವಿ. ಕಣ್ಣಾರೆ ನೋಡಿದ್ದೇನೆ. ನಮ್ಮ ಮಂಜಣ್ಣವ್ರ ಜೊತೆ ನಡಿ ಮಂಜಣ್ಣ ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದು ನಮ್ಮ ಮಾಧ್ಯಮದ ಮಿತ್ರರನ್ನು ಕೂಡ ಕರ್ಕೊಂಡು ಹೋಗುವಂತ ಬಂದಿದ್ವು. ನೋಡಿದ್ದೇವೆ. ಹೈನುಗಾರಿಕೆಯನ್ನ ಮಾಡ್ತಕ್ಕಂಥ ಮಂಜಣ್ಣವ್ರು ಬರ್ಬೇಕು ದಯವಿಟ್ಟು. ಹೈನುಗಾರಿಕೆಯ ಮೇಲೆ ಜೀವನವನ್ನ ರೂಪಿಸಿರ್ತಕ್ಕಂಥ ಅತಿ ಸಣ್ಣ ರೈತರು, ಜಮೀನು ಇಟ್ಕೊಂಡಿಲ್ಲ, ಗುತ್ತಿಗೆಗೆ ಭೂಮಿಯನ್ನ ಪಡ್ಕೊಂಡಿದ್ದಾರೆ. ಕೊನೆಗೆ 5, 6, 7, 8 ಹಸಗಳನ್ನ ಸಾಕೊಂಡು ಕೊನೆಗೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಏನಿದೆ ಆ ಆಧಾರದ ಮೇಲೆ ಗೌರವಯುತವಾಗಿ ಅವ್ರ ಮನೆ ನಡೀತಾ ಇದೆ.